ಹಾಯ್ ವ್ಯೂವರ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ವ್ಯೂವರ್ಸ್, ನೀವು ನನ್ನ ಚಾನಲ್ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಯಾವುದೇ ಹೊಸ ವೀಡಿಯೋ ಅಪ್ಡೇಟ್ ಮಾಡಲಿ ನಿಮ್ಮ ಇಮೇಲ್ಗೆ ಒಂದು ಅಪ್ಡೇಟ್ ಬರ್ತಾ ಹೋಗುತ್ತೆ. ಅದು ಟೆಕ್ನಿಕಲ್ ರಿಲೇಟೆಡ್ ಇರಲಿ, ಟ್ಯುಟೋರಿಯಲ್ಸ್ ರಿಲೇಟೆಡ್ ಇರಲಿ, ಯಾವುದೇ ಥರ ಹೊಸದು ಮಾಡಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಇಮೇಲ್ಗೆ ಅಪ್ಡೇಟ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಬೇಕಂದ್ರೆ ಜಿಮೇಲಲ್ಲಿ ಲಾಗಿನ್ ಆಗಬೇಕು, ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಬೇಕು ಅಷ್ಟೇ. ಮತ್ತು ಫೇಸ್ಬುಕ್ ಲಿಂಕ್ ಇಲ್ಲಿದೆ, ಟ್ವಿಟರ್ ಲಿಂಕ್ ಇಲ್ಲಿದೆ. ಇಲ್ಲಿ ಓಪನ್ ಆದರೆ ಫೇಸ್ಬುಕ್ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಲೈಕ್ ಮಾಡೋದ್ರ ಮೂಲಕ ಮತ್ತು ಟ್ವಿಟರಲ್ಲಿ ಫಾಲೋ ಮಾಡೋದ್ರ ಮೂಲಕ ಸಹ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು. ವ್ಯೂವರ್ಸ್, ಇವತ್ತಿನ ನಾನು ಒಂದು ವಿಡಿಯೋ ಏನಪ್ಪ ಅಂದರೆ ಯಾವ ರೀತಿ ಗೂಗಲ್ ಮ್ಯಾಪ್ನ ಯೂಸ್ ಮಾಡೋದು ಅಂತ. ಅಂದರೆ ಯೂಶ್ವಲಿ ಎಲ್ಲರೂ ಗೂಗಲ್ ಮ್ಯಾಪ್ ಬಗ್ಗೆ ಮಾತಾಡ್ತಿರ್ತೀವಿ, ಬಟ್ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ ಯಾವ ಥರ ಗೂಗಲ್ ಮ್ಯಾಪ್ನ ಯೂಸ್ ಮಾಡೋದು ಅಂತ. ನಾನು ಅದ್ರ ಬಗ್ಗೆ ಒಂದು ಸಿಂಪಲ್ ಬೇಸಿಕ್ಸ್ ನಿಮಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟು ನಿಮ್ಮ ಮೊಬೈಲ್ ಒಳಗಡೆ ಗೂಗಲ್ ಮ್ಯಾಪ್ಸ್ ಓಪನ್ ಮಾಡಿ. ಇದು ಗೂಗಲ್ ಮ್ಯಾಪ್ಸ್ ಓಪನ್ ಆಯಿತು. ಈಗ ಅಂದರೆ ನಾನು ಈಗ ಪ್ರೆಸೆಂಟ್ ಎಕ್ಸಾಕ್ಟ್ ಎಲ್ಲಿದ್ದೀನಿ ಅಂತ ಅದು ಫಸ್ಟ್ ದಾನಾಗ ನಾನು GPS ಅನ್ನು ಆಗ್ಬಿಟ್ಟು ತೊಗೊಂತು. ಈಗ ಮಂಜುನಾಥ್ ನಗರಲ್ಲಿದ್ದೀನಿ ನಾನು. ಓಕೆ, ವೆಂಕಟೇಶ್ವರ ನಗರ ಅಂತ ಒಂದು ನಂದು ಏನಿದೆ ಪ್ಲೇಸ್ ಎಕ್ಸಾಕ್ಟ್ ಅದೇ ಬಂತು. ನಿಮ್ಗೆ ಬೇಕಾದರೆ ಇದನ್ನು ಕ್ಲಿಕ್ ಮಾಡಿದ್ರೆ ಇನ್ನೂ ಡೀಪಾಗಿ ಆ್ಯಕ್ಚುಯಲ್ ಪಾಯಿಂಟ್ ಅದು ತೊಗೊಂಡೋಗುತ್ತೆ. ಓಕೆ, ಇದು ನ್ಯಾವಿಗೇಷನ್ ಡೈರೆಕ್ಷನ್ ನೋಡಿ, ಯಾವ ಕಡೆ ಬೇಕಾದ್ರೆ ಆ ಥರ ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಮ್ಯಾಪ್ ಓಪನ್ ಆದ ತಕ್ಷಣ ನಾವು ಎಲ್ಲಿಗೆ ಹೋಗಬೇಕು ಅಂತ ಸರ್ಚ್ ಇಯರ್ ಅಂತ ಇರುತ್ತೆ, ಇಲ್ಲೋಗಿ ಕ್ಲಿಕ್ ಮಾಡಬೇಕು. ಈಗ ನಾನು ಬ್ಯಾಂಗ್ಳೂರು ಹೋಗ್ಬೇಕು ಅಂದ್ಕೊಳ್ಳಿ, ಬೆಂಗಳೂರು ಕ್ಲಿಕ್ ಮಾಡ್ಬೋದು. ಇಲ್ಲ ನನಗೆ ರೆಸ್ಟೋರೆಂಟ್ ಹುಡುಕ್ತೀನಿ, ಪೆಟ್ರೋಲ್ ಬ್ಯಾಂಕ್ ಹುಡುಕ್ತೀನಿ, ATMs ಹುಡುಕ್ತೀನಿ, ಅಥವಾ ಮೋರ್ ಅಂತ ಕೊಟ್ಟರೆ ಕಾಫಿ ಶಾಪ್ಸು, ಕೆಮಿಸ್ಟ್ಸು, ಡಿಪಾರ್ಟ್ಮೆಂಟಲ್ಸ್, ನಾವು ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡಿಬಿಟ್ಟು ನಾವು ಇಲ್ಲಿಂದ ಹೋಗ್ಬೋದು. ನಾನೀಗ ಜಸ್ಟ್ ಬ್ಯಾಂಗ್ಳೂರು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಈಗ ಹುಬ್ಳಿ ಟು ಬೆಂಗಳೂರು ಸೆಲೆಕ್ಟ್ ಆಯಿತು. ಇಲ್ಲಿ ರೆಡ್ ಕಲರ್ ಮಾರ್ಕ್ಸ್ ತೋರಿಸ್ತಿರೋದೆಲ್ಲ ಟ್ರಾಫಿಕ್ ಇದೆ ಅಂತ, ಎಲ್ಲೋ ಇರೋದು ಸ್ವಲ್ಪ ಕಡಿಮೆ ಟ್ರಾಫಿಕ್ ಇದೆ ಅಂತ, ಗ್ರೀನ್ ಇದ್ದರೆ ಫ್ರೀ ಇದೆ, ರೋಡ್ ಫ್ರೀ ಇದೆ ಅಂತ. ಓಕೆ, ಇದು ನಾನು ಈಗ ಡೆಸ್ಟಿನೇಷನ್ ಸೆಟ್ ಮಾಡಿದ್ದೀನಿ. ಈಗ ನಾನು ಕಾರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕಾರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ತೋರಿಸುತ್ತೆ ಯುವರ್ ಲೊಕೇಶನ್, ಅಂದರೆ ನಾನು ಪ್ರೆಸೆಂಟ್ ಲೊಕೇಶನಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಹುಬ್ಳಿ ಟು ಬ್ಯಾಂಗ್ಳೂರು ಆಗುತ್ತೆ ಅದು. ಬೇಕಾದ್ರೆ ನಾನು ಇಲ್ಲಿ ಟೈಪ್ ಮಾಡ್ಬೋದು, ಇಲ್ಲ ಯುವರ್ ಲೊಕೇಶನ್ ಅಂದರೆ ಒಂದು ಆ್ಯಕ್ಯುರೇಟ್ ಲೊಕೇಶನ್ ಅಂತ ತೊಗೊಂಡಿರುತ್ತೆ. ಇಲ್ಲ ನನಗೆ ಹುಬ್ಳಿಯನ್ನು ಟೈಪ್ ಮಾಡಿದ್ರೆ ಹುಬ್ಳಿ ಕೊಡ್ಬೋದು, ಬಟ್ ನಾನು ಆ್ಯಕ್ಚುಲಿ ಯುವರ್ ಲೊಕೇಶನ್ ಅದನ್ನು ಸೆಲೆಕ್ಟ್ ಮಾಡಿರ್ತೀನಿ. ಓಕೆ, ಈಗ ನಾನೇನು ಇಲ್ಲಿಂದ ಹುಬ್ಳಿ ಟು ಬ್ಯಾಂಗ್ಳೂರು ರೆಡಿ ಆಯಿತು. ಕಾರಲ್ಲಿ ಹೋದರೆ ಅಥವಾ ಇದರ ವೆಹಿಕಲಲ್ಲಿ ಹೋದರೆ 6 hours 10 minutes ಅಂತ ತೋರಿಸ್ತಿದೆ. ಅಂದರೆ ಹುಬ್ಳಿಯಿಂದ ಬೆಂಗಳೂರಿಗೆ ಇದು NH4 ಹೈವೇ ಅಂತ ಇಲ್ಲಿ ತೋರಿಸ್ತಿದೆ. ಇದನ್ನು ನೀವು ಇನ್ನೂ ಝೂಮ್ ಮಾಡಿ ನೋಡ್ಬೋದು ಬೇಕಾದರೆ. ಇಲ್ಲ ಬೇರೆ ಥರ ವೆಹಿಕಲಲ್ಲಿ ಹೋಗ್ತೀನಿ ಅಂದರೆ ನೋ ರೂಟ್ ಫೌಂಡು, ನೀವು ಇಲ್ಲಿ ಆಪ್ಷನ್ಸಲ್ಲಿ ಹೋಗ್ಬೇಕಾದ್ರೆ ಫೌಂಡ್ ಮಾಡ್ಬೋದು ರೂಟು. ಓಕೆ, ಬೆಸ್ಟ್ ರೂಟ್ಸು, ಫೇವರ್ ರೂಟ್ಸ್, ಟ್ರಾನ್ಸ್ಫರ್ಸ್, ಲೆಸ್ ವಾಕಿಂಗ್ ಅಂತ. ಇಲ್ಲ ನಾವು ಬೈ ವಾಕಲ್ಲಿ ಹೋಗ್ತೀವಿ ಅಂದರೆ ಎಷ್ಟು ಟೈಮ್ ತೊಗೊಳುತ್ತೆ, ಮೋಸ್ಟ್ಲಿ ಅದು 3 days 11 hours ತೊಗೊಳುತ್ತೆ, 408 kilometers. ಅದಕ್ಕೆ 2 ಥರ ದಾರಿ ತೋರಿಸಿದೆ, ಒಂದು ಈ ರೂಟು, ಒಂದು ಈ ರೂಟು. ಓಕೆ, ಯೂಶ್ವಲಿ ನಾವೀಗ ವೆಹಿಕಲಲ್ಲಿ ಟ್ರಾವೆಲ್ ಮಾಡೋದ್ರಿಂದ 6 hours 10 minutes ಹುಬ್ಳಿ ಟು ಬೆಂಗಳೂರು. ಒಂದು ರೋಡ್ ಇದಿದೆ, ಮತ್ತೊಂದು ರೋಡು ಈ ಕಡೆ ನಾವು ಈ ಕಡೆ ಹಿಂಗೆ ಡ್ರ್ಯಾಗ್ ಮಾಡಿಬಿಡ್ಬೇಕಾದ್ರೆ ಈ ಕಡೆ ಹಾಕಿದ್ರೆ ಆ ರೋಡ್ಗೆ ಅದು ಕನೆಕ್ಟ್ ಆಗುತ್ತೆ, ಆ ಪಾಯಿಂಟ್ ಇಟ್ಕೊಂಡು. ಆ ರೋಡಿಂದ ಪಿಕಪ್ ನಾವು ಹೋಗ್ಬೋದು. ಓಕೆ, ಇಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ. ಇಲ್ಲಿ ಹೋಗ್ಬಿಟ್ಟು ಮೆನು ಬಟಲ್ಲಿ ನನಗೆ ಟ್ರಾಫಿಕ್, ಸ್ಯಾಟಲೈಟ್ಸ್ ನೋಡಿ. ಈಗ ಟ್ರಾಫಿಕ್ ವ್ಯೂ ಇದೆ, ಸ್ಯಾಟಲೈಟ್ ವ್ಯೂ ಕೊಡು ಅಂದರೆ ಸ್ಯಾಟಲೈಟ್ ವ್ಯೂ ಕೊಡುತ್ತೆ. ಯಾವ ಥರ ಸ್ಯಾಟಲೈಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈಗ ನೋಡಿ, ಫುಲ್ ಬೀದಿಗಳು, ಮರ, ಗಿಡ, ನೀರು ಏನಿದ್ರು ಸ್ಯಾಟಲೈಟ್ ವ್ಯೂ ಬೇರೆ ಥರ ಚೇಂಜ್ ಆಗಿ ಬರುತ್ತೆ. ಇನ್ ದಿ ಸೇಮ್ ವೇ ಟೆರೈನ್ ಅಂದರೆ ಟೆರೈನಲ್ಲಿ ನೀವು ಕೊಡೋಂಗಿದ್ರೆ ಟೆರೈನಲ್ಲಿ ಕೊಡ್ಬೋದು. ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಕೊಟ್ಟರೆ ಅದು ಆ ಥರ ತೋರಿಸುತ್ತೆ. ಓಕೆ, ನಾವು ಯಾವ ಥರ ಮೋಡ್ ಕೊಡ್ತೀವಿ ಆ ಮೋಡಲ್ಲಿ ಅದು ಟ್ರಾಫಿಕ್ ತೋರಿಸ್ತದೆ. ಯೂಶ್ವಲಿ ಟ್ರಾಫಿಕ್ ನೋಡ್ಕೊಂಡು ಹೋಗೋದ್ರಿಂದ ಆಲ್ ಟ್ರಾಫಿಕ್ ಕೊಟ್ಟಿದ್ದೀವಿ. ಓಕೆ, ಮತ್ತು ಇನ್ನು ರೂಟ್ ಆಪ್ಷನ್ ಏನಪ್ಪ ಅಂದರೆ ಈಗ ಅವಾಯ್ಡ್ ಟೋಲ್ಗಳು ಅವಾಯ್ಡ್ ಮಾಡೋಕ್ಕೆ, ಮೋಟ್ರ್ ವೇಸ್ ಅವಾಯ್ಡ್, ನನಗೆ ಟೋಲ್ ಬೇಡ ಅದನ್ನು ಶಾರ್ಟ್ಕಟ್ ಕೊಡು ಅಂದರೆ ಅದು ಆ ರೋಡನ್ನ ಸೆಲೆಕ್ಟ್ ಮಾಡಿ ತೋರಿಸುತ್ತೆ. ಓಕೆ, ಕೊಟ್ಟಾದ ನಂತರ ಡನ್ ಅಂತ ಕೊಡಬೇಕು. ಈಗ ನಮಗೆ ಡೆಸ್ಟಿನೇಷನ್ಸ್ ಫಿಕ್ಸ್ ಆಗಿದೆ, ಹುಬ್ಳಿ ಟು ಬ್ಯಾಂಗ್ಳೂರು ಅಂತ. ಆ್ಯಕ್ಚುಲಿ 6 hours 10 minutes ಬೇಕು, 412 kilometers ಇದೆ. ಸ್ಟಾರ್ಟ್ ಅಂತ ಕೊಟ್ಟರೆ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆ, ಮತ್ತು ಇದನ್ನು ನೀವು ಪದೇ ಪದೇ ಗೂಗಲ್ ಮ್ಯಾಪಲ್ಲಿ ಹೋಗಿ ಓಪನ್ ಮಾಡೋದು ಕಷ್ಟ ಆಗುತ್ತೆ ಅಂದರೆ ಆಡ್ ರೂಟ್ ಟು ಹೋಮ್ ಸ್ಕ್ರೀನ್ ಅಂತ ಕ್ಲಿಕ್ ಮಾಡಿದ್ದೀನಿ. ಈಗ ಇದ್ರ ಶಾರ್ಟ್ಕಟ್ಟು ಆಡ್ ಆಗಿದೆ, ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಆಡ್ ಆಗಿರುತ್ತೆ. ಎಲ್ಲಿ ನೋಡೋಣ ನೋಡಿ, ಇಲ್ಲಿ ಒಂದು ಇಮೇಜ್ ಆಡ್ ಆಗಿರುತ್ತೆ. ಅದೊಂದೊಂದು ಸರಿ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅಥವಾ ನಮ್ಮ ಮೊಬೈಲ್ ಒಂದು ಸರಿ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ ನಿಮ್ಗೆ ಸಪೋಸ್ ಕಂಡಿಲ್ಲ ಅಂದರೆ. ಎನಿವೆ ಅಲ್ಲಿ ಆಡ್ ಆಗಿರುತ್ತೆ. ಇಲ್ಲಿ ಒಂದು ಡೆಸ್ಕ್ಟಾಪ್ ಮೇಲೆ ಹುಬ್ಳಿ ಟು ಬ್ಯಾಂಗ್ಳೂರು ಅಂತಲೇ ಒಂದು ಕಾರಿನ ಮಾರ್ಕ್ ಬಂದ್ಬಿಟ್ಟು ಒಂದು ಪಿಕ್ಚರ್, ಒಂದು ಮ್ಯಾಪ್ ಥರ ಆಡ್ ಆಗಿರುತ್ತೆ. ಓಕೆ, ಅದನ್ನು ನಾವು ಯೂಸ್ ಮಾಡ್ಬೋದು. ಈಗ ಆ್ಯಸ್ ಯೂಶ್ವಲ್ ನಾವು ಅದೇ ಮ್ಯಾಪನ್ನು ಮತ್ತೆ ಓಪನ್ ಮಾಡೋಣ. ಈಗ ಯಾವ ಥರ ಅಂದರೆ ಸ್ಟಾರ್ಟ್ ಅಂತ ಕೊಟ್ಟರೆ ವಿತ್ ವಾಯ್ಸು ಆ ಥರ ಬರ್ತದೆ ನೋಡಿ. ಸ್ಟಾರ್ಟ್ ಅಂತ ಕೊಟ್ಟಿದ್ದೀನಿ, ಇಲ್ಲಿ ಮ್ಯೂಟ್ ಮಾಡಿದ್ದೀನಿ ನಾನು. ಈಗ ಆ್ಯಕ್ಚುಲಿ ಇದನ್ನು ಅನ್ಮ್ಯೂಟ್ ಮಾಡ್ತೀನಿ ನೋಡಿ.
ಈಗೇನು ಮಾಡುತ್ತೆ, ಅನ್ಮ್ಯೂಟ್ ಮಾಡಿದ್ದೀನಿ, ಮ್ಯೂಟೆಡ್ ಇದೆ, ಸಾರಿ. ಇಲ್ಲಿ ಈ ಕಡೆ ಸ್ಪೀಕರ್ ಬಟನ್ ಪ್ರೆಸ್ ಮಾಡಿದ್ರೆ ಅನ್ಮ್ಯೂಟೆಡ್ ಬಂತು. ಈಗ ತಾನೇ ನಮಗೆ ಡೈರೆಕ್ಷನ್ ಕೊಡ್ತಾ ಹೋಗುತ್ತೆ. ಈಗ ನ್ಯಾವಿಗೇಷನ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲಿಂದ ಹೋಗಬೇಕು, ಲೆಫ್ಟ್ ಯಾವ್ದು ತೊಗೊಬೇಕು ಅಂತ ಅದು ವಿತ್ ವಾಯ್ಸಲ್ಲಿ ನಮಗೆ ಹೇಳ್ತಾ ಹೋಗುತ್ತೆ. ನಿಮಗೆ ವಾಯ್ಸ್ ಬೇಡ ಅಂದರೆ ಈ ಸ್ಟಾಪ್ ಮಾಡ್ಬೋದು. ಓನ್ಲಿ ಅಲರ್ಟ್ಸ್ ಬೇಕಂದ್ರೆ ಅಲರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಬೋದು. ಈಗ ನಾವು ಸ್ಟಾರ್ಟ್ ಅಂತ ಕೊಟ್ಟು ನೋಡಿ, ನಾರ್ತ್ ವೆಸ್ಟ್ಗಿದೆ ಈಗ ಆ್ಯಕ್ಚುಲಿ ನಾವು ಕೂತಿರೋ ಜಾಗ. ಈಗ ನಾವು ಮೂವ್ ಆಗ್ತಾ ಟೇಕ್ ಲೆಫ್ಟ್, ಟೇಕ್ ರೈಟ್ ಅಂತ ತಾನೇ ಗೈಡ್ ಮಾಡ್ತಾ ಹೋಗುತ್ತೆ. ಪ್ರತಿ 500 ಮೀಟರ್ಸು 300 ಮೀಟರ್ಸ್ ಬಂದ ತಕ್ಷಣ ಟೇಕ್ ಲೆಫ್ಟ್, ಟೇಕ್ ರೈಟ್ ಅಂತ ಅಪ್ ಟು ಬೆಂಗಳೂರು ಆ ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋವರೆಗೂ ಅದಾಗದೆ ಹೇಳ್ತಾ ಹೋಗುತ್ತೆ. ಇದರಿಂದ ನಮಗೆ ಯೂಸ್ ಏನಪ್ಪ ಅಂದರೆ ಪದೇ ಯಾರನ್ನ ಕೇಳೋದು ಅಥವಾ ಎಲ್ಲಾದರೂ ಹೊರಗಡೆ ನೈಟಲ್ಲಿ ಜರ್ನಿ ಮಾಡುವಾಗ ಅಂಥ ಟೈಮಲ್ಲಿ ಭಾಳ ಯೂಸ್ಫುಲ್ ಆಗುತ್ತೆ. ಬಟ್ ಪಕ್ಕ ಅಕ್ಯುರೇಟಾಗಿ ನಿಮಗೆ ಇದ್ರ ಡೀಟೇಲ್ ಸಿಗ್ತಾ ಹೋಗುತ್ತೆ. ಬಟ್ ನಾವು ಸೆಟ್ ಮಾಡಬೇಕಾದ್ರೇನು, ಫಸ್ಟು ನಾವು ನಮ್ಮ ಲೊಕೇಶನ್ ಮತ್ತು ಡೆಸ್ಟಿನೇಷನ್ ನಾವೆಲ್ಲಿ ಹೋಗ್ಬೇಕು ಅನ್ನೋದು ಅಕ್ಯುರೇಟಾಗಿ ಸೆಟ್ ಮಾಡಬೇಕು, ರೂಟ್ ಸೆಲೆಕ್ಟ್ ಮಾಡಬೇಕು. ನಂತರ ಸ್ಟಾರ್ಟ್ ಅಂತ ಕೊಟ್ಟರೆ ಅದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಿಮಗೆ ವಾಯ್ಸ್ ಬೇಡ ಅಂದರೆ ಓನ್ಲಿ ಅಲರ್ಟ್ ಬಂದಾಗ ವಾಯ್ಸ್ ಕೊಡು ಅಂದರೆ ಇದನ್ನು ಕ್ಲಿಕ್ ಮಾಡಿದ್ರೆ ಓನ್ಲಿ ಅಲರ್ಟ್ ಬಂದಾಗ ಅಲರ್ಟ್ಸ್ ಓನ್ಲಿ. ಓಕೆ, ಇಲ್ಲ ರೆಗ್ಯುಲರಾಗಿ ಅದು ಎಲ್ಲೆಲ್ಲಿ ಚೇಂಜ್ ಟರ್ನಿಂಗ್ಸ್ ಇರುತ್ತೆ ಅಲ್ಲಿ ಕೊಡು ಅಂದಾಗ ಇದನ್ನು ಕೊಟ್ಟರೆ 100% ವರ್ಕ್ ಆಗುತ್ತೆ. ಇನ್ನು ನೀವು ಸಿಟಿ ಲಿಮಿಟ್ಸಲ್ಲಿದ್ದಾಗ ಬೇಕಾದ್ರೆ ಬ್ಲೂಟೂತಲ್ಲಿ ಹಾಕ್ಕೊಂಡು ಆನ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಈಗ ಬೆಂಗಳೂರಲ್ಲಿ ಜಯನಗರ ಹೋಗಬೇಕು, ಬೇರೆ ಕಡೆ JP ನಗರ ಹೋಗಬೇಕು, ಇಲ್ಲ ಮಾರತಳ್ಳಿ ಹೋಗಬೇಕು ಅಂದಿದ್ದಾಗ ನೀವು ಕೂತಿರೋ ಜಾಗದಿಂದ ಫೈನಲ್ ಡೆಸ್ಟಿನೇಷನ್ ಸೆಟ್ ಮಾಡಿಬಿಟ್ಟು ಸ್ಟಾರ್ಟ್ ಕೊಟ್ಕೊಂಡ್ರೆ ನಿಮ್ಮ ಪಾಡಿಗೆ ನೀವು ಇನ್ನೂ 100 ಮೀಟರ್ ಇರುತ್ತೆ. ಆವಾಗ ಟೇಕ್ ಲೆಫ್ಟ್ ಅನ್ನತ್ತೆ, ಮತ್ತೊಂದು ಸರಿ ರಿಮೈಂಡ್ ಮಾಡುತ್ತೆ ಟೇಕ್ ರೈಟ್ ಅಂತ. ಅಂದರೆ ಶಾರ್ಟ್ಕಟ್ಸ್ ಎಲ್ಲ ಹೇಳ್ತಾ ಹೋಗುತ್ತೆ. ಈ ಥರ ಯೂಸ್ ಮಾಡಿಬಿಟ್ಟು ನಾವು ಗೂಗಲ್ ಮ್ಯಾಪ್ನ ಯೂಸ್ ಮಾಡ್ಬೋದು. ವಾಪಸ್ ಬೇಕಂದರೆ ಇಲ್ಲೇ ಕ್ಲಿಕ್ ಮಾಡಿ ರಿವರ್ಸ್ ಡೈರೆಕ್ಷನ್ ಅಂತ ಕೊಟ್ಟರೆ ರಿವರ್ಸಲ್ಲಿ ಬರುತ್ತೆ. ನೀವು ಇದನ್ನು ಶೇರ್ ಡೈರೆಕ್ಷನ್ ಬೇಕಾದ್ರೆ ಯಾರಿಗಾದರೂ ಶೇರ್ ಡೈರೆಕ್ಷನ್ ಮಾಡ್ಬೋದು. ನಾನು ಆಗ ಹೇಳ್ದಂಗೆ ಆಡ್ ರೂಟ್ ಟು ಹೋಮ್ ಸ್ಕ್ರೀನ್ ಅಂತ ಕೊಟ್ಟರೆ ಒಂದು ಆಡ್ ಆಗಿರುತ್ತೆ. ಅದನ್ನು ಯೂಸ್ ಮಾಡ್ಕೊಂಡು ಸಹ ನೀವು ಪದೇ ಮ್ಯಾಪ್ ಓಪನ್ ಮಾಡಿದ್ರೆ ಡೈರೆಕ್ಟ್ ಅದು ಅವೆರಡು ಡೆಸ್ಟಿನೇಷನ್ ತೋರಿಸ್ತಾ ಹೋಗುತ್ತೆ. ನಿಮಗೆ ಯೂಸ್ಫುಲ್ ಇರುತ್ತೆ. ವ್ಯೂವರ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಶೇರ್ ಮಾಡೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.